ಏನಾದ್ರೂ ಖಾರವಾಗಿ ಮತ್ತು ಹುಳಿಯಾಗಿ ತುಂಬಾನೇ ಜ್ಯೂಸಿ ಆಗಿರುವಂತ ಚಿಕನ್ ತಿನ್ಬೇಕು ಅನ್ಸಿದ್ರೆ ಈ ಸೂಪರ್ ಟೇಸ್ಟಿ ಆಗಿರುವಂತ ಲೆಮನ್ ಪೆಪ್ಪರ್ ಚಿಕನ್ ನ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾನೇ ಈಸಿಯಾಗಿ ಮತ್ತು ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. ಚಪಾತಿ, ಪರೋಟ, ಮುದ್ದೆ, ರೈಸ್ ಯಾವುದಕ್ಕೆ ಆದ್ರೂ ಬೆಸ್ಟ್ ಸ್ಟಾರ್ಟರ್ ಇದು. ಮೊದಲಿಗೆ ಚಿಕನ್ ಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ, ಮೊಸರು ಮತ್ತು ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನಿಷ್ಠ ಅಂದ್ರೂ ಇದನ್ನ 1 ಅವರ್ ಆದ್ರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನ್ ಗೆ ಕಾಳು ಮೆಣಸು, ಜೀರಿಗೆ ಮತ್ತು ಸ್ವಲ್ಪ ಸೋಂಪನ್ನ ಹಾಕೊಂಡು ಸಿಮ್ಮಲ್ಲಿ ಚೆನ್ನಾಗಿ ಹುರಿದು ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಪೌಡರ್ ಮಾಡಿಟ್ಕೊಳ್ಳಿ. ಕಡಾಯಿಗೆ ಎಣ್ಣೆ ಹಾಕಿ ಇದ್ರೆ ಬೆಣ್ಣೆ ಹಾಕೊಂಡು ಸ್ವಲ್ಪ ಜೀರಿಗೆ, ಹೆಚ್ಚಿರುವಂತ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹೆಚ್ಚಿರುವಂತ ಕ್ಯಾಪ್ಸಿಕಮ್ ನ ಹಾಕಿ ಫ್ರೈ ಮಾಡ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂತ ಚಿಕನ್ ನ ಹಾಕಿ ಬಾಡಿಸ್ಕೊಂಡು ಲಿಡ್ ನ ಮುಚ್ಚಿ ಚಿಕನ್ ನೀರ್ ಬಿಟ್ಟು ಚೆನ್ನಾಗಿ ಬೇಯೋವರೆಗೂ ಕುಕ್ ಮಾಡ್ಕೊಂಡು 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಗೆ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟಿಕ್ ಕನ್ಸಿಸ್ಟೆನ್ಸಿಗೆ ಬರ್ತಿದ ಹಾಗೆ ರುಬ್ಬಿಟ್ಕೊಂಡಿರುವಂತ ಕಾಳ್ಮೆಣ್ಸ್ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಹೆಚ್ಚಿರುವಂತ ಹಸಿ ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಸ್ಪೈಸಿಯಾಗಿ ಹುಳಿಯಾಗಿ ಮತ್ತು ಜ್ಯೂಸಿ ಆಗಿರುವಂತ ಲೆಮನ್ ಪೆಪ್ಪರ್ ಚಿಕನ್ ತಯಾರಾಗುತ್ತೆ. ಯಾವಾಗ್ಲೂ ಮಾಡ್ಕೊಳ್ಳೋ ಚಿಕನ್ ಸ್ಟಾಟಸ್ ಬದಲು ಈ ಲೆಮನ್ ಪೆಪ್ಪರ್ ಚಿಕನ್ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ.